ನಮಸ್ಕಾರಿ ಬರ್ರಿ ಪಟ್ಟವಾಗಿ ಹೊಸರು ಮ್ಯಾಚ್ ನೋಡ್ಕೊಂಬಂದಿರಲ್ರಿ. ಇವತ್ತಿನ ರಿವ್ಯೂ ಏನು ಕೊಡಕ್ಕಿಲ್ಲ ಬಿಡಕ್ಕಿಲ್ಲ. ಯಾಕಪ್ಪ ಅಂದ್ರೆ ಮ್ಯಾಚ್ ನೋಡಿದ ಮೇಲೆ ನನ್ಗ ರಿವ್ಯೂ ಯಾಕಾರ ಕೊಡೋಕಪ್ಪ, ಏನೈತಪ್ಪ ಮಾತಾಡಕ, ಏನೈತಿ ಅಂತ ಹೇಳಿ ಸೆನ್ಸಿಬಿಟ್ಟೈತಿ. ಯಾಕಪ್ಪ ಇವತ್ತಿನ ಮ್ಯಾಚ್ ಹನ್ನವತ್ತ ಹಾಡ್ದಾರ. ಸಿರಾಜ್ ಬಾಲಿಗೆ ನಮ್ಮ ವಿರಾಟ್ ಬೈ ತಿರ್ರಿ ಹೊಡಿತೀರ ದುಮ್ಶನ ರನ್. ಇವತ್ತು ನಾವು ನಮ್ಮ ಬೆಂಗಳೂರು ಸ್ಟೇಡಿಯಂದಾಗ ಬಂದ್ಬಿಟ್ರ ಫಸ್ಟ್ನೇ ಮ್ಯಾಚ್ ಹನ್ನವತ್ತು ಆಡಿಕಾಯಿ ಗೆಲ್ಲಿಸ್ಬಿಡ್ತಾರ ಅಂತ ಮಾಡಿದ್ವಿ. ಆದ್ರೆ ನಾವು ಏನು ಅನ್ಕದಿರ್ತೀವಿ ಅದು ಆಗಲ್ಲ. ಯಾವತ್ತು ಸೋಲುತ್ತ ಅನ್ಕದಿರ್ತೀವಿ ಆವತ್ತು ಗೆದ್ದು ಬಿಡ್ತಾರೆ. ಒಟ್ಟು ನಮ್ಮ ಆರ್ ಸಿ ಬಿ ಉಲ್ಟಾ ಪಲ್ಟ. ಆದ್ರೆ ಇವು ಒಂದನೇ ಮ್ಯಾಚ್ ನಾವು ದೇವ್ರಿಗೆ ಬಲಿ ಕೊಡ್ತೀವಲ್ರಿ, ಹಂಗಂತೇಳಿ ಒಂದನೇ ಮ್ಯಾಚ್ ಕೊಟ್ಬಿಟ್ರೆ ನಡೀತಿತ್ತು. ಆದ್ರೆ ಒಂದನೇ ಮ್ಯಾಚ್ನು ಕೊಟ್ಟಿಲ್ಲ, ಎರಡನೇ ಮ್ಯಾಚ್ನು ಕೊಟ್ಟಿಲ್ಲ. ಆ ಬಲಿನ ಎಲ್ಲಿ ಮಟ್ಟ ಇಟ್ಕೊಂಡ್ ಬಂದಿದ್ದೀವಪ್ಪ ಅಂದ್ರೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಸೋತು ಕಾಯಿಸಿ ಆ ಬಲಿ ದೇವ್ರಿಗೆ ಏನು ಅರ್ಪಣೆ ಮಾಡೋಕಂತ ಕರೀತೀವಲ್ರಿ, ಅದನ್ನು ಅರ್ಪಣೆ ಮಾಡಿಬಿಟ್ಟಿವಿ. ಇದು ದೇವ್ರಿಗೆ ಅರ್ಪಣೆ ಮಾಡಿದ್ವಿ, ದೇವ್ರಿಗೆ ನಮ್ಗೆ ಒಪ್ಪಂದಿತ್ತು, ಅದೆಲ್ಲ ಸೆಕೆಂಡ್ರಿ ಫಸ್ಟ್ರಿ ಎಲ್ಲ. ಆದ್ರೆ ಇದ್ರ ನಡಕ್ ಒಂದಿವ್ಸ ನಾಯಕನ ಹುಡುಗಿದಿರ್ತಾವ. ಅವ್ರ ಟೀಮು ಸೋಲ ಕುಂತು ಹೊಯ್ಕೆಂತ ಹಿಡಿದು ಹಳ ಹಿಡಿದು ಹೊಯ್ಕೆಂತ ಹೊಂಟಿದ್ರು ನಮ್ಮ ಟೀಮಿಗನ ಘನ ಚಿಂತಿ, ನಮ್ಮ ಟೀಮಿನ ಮೇಲೆ ಘನ ಕಣ್ಣು. ನಾನು ಈಗ ನೋಡ್ರಿ, ಈಗ ನಮ್ಮ ಟೀಮ್ ಯಾವಾಗ ಸೋತಿತ್ತು ಯಾವಾಗಿಲ್ಲ. 2 ಮ್ಯಾಚ್ ಏನು ಗೆದ್ದಿದ್ವಲ್ರ, 2 ಮ್ಯಾಚ್ ಟೇಬಲ್ನಾಗ ಟಾಪ್ ಆಗಿದ್ವಲ್ರ, ಅವು ಫುಲ್ ಹುರ್ಕನದು ಸಿ ಎಸ್ ಕೆ ಫ್ಯಾನ್ಸ್ ಫುಲ್ ಹುರ್ಕಂದು. ಈಗ ಆರ್ ಸಿ ಬಿ ಯಾವಾಗ ಸೋಲ್ತ ಏಸ್ ದೇವ್ರಿಗೆ ಕಾಯಿ ನಿಂಬೆಣ್ಣೆ ಏಸ್ ಹೊಡಿಸ್ಕೊಂಬಂದ್ರೆ ಏನು ಸುಡುಗಾಡಿ ನಮ್ಮ ತಾಯಿ ನಡ ಹೇಳಲಿ. ಇವತ್ತು ಮಾತ್ರ ಫುಲ್ ಟೆಡಸ್ ನಾವು ಇಡ್ತೀವೋ ಇಲ್ಲೋ ಗೊತ್ತಿಲ್ಲ, ಅವ್ರು ಮಾತ್ರ ಇವತ್ತು ವಾಟ್ಸಪ್ ಪುದತಿ ಹೇಳ್ತಾ ಬಿಡ್ತಾರ. ಅವ್ನು ರಾಳೆ ನಂಗೆ ಗ್ಯಾಂಡಿ ಮಗ ಹೋಗ್ತಿ. ಇವತ್ತಿನ ಮ್ಯಾಚ್ ಮುಗಿತಿ, ನಮಗೇನು ಈ ಮ್ಯಾಚ್ ಮುಗಿತೆ, ಇನ್ನೊಂದು ಮ್ಯಾಚ್ ಒಳಗೆ ಕಮ್ ಬ್ಯಾಕ್ ಮಾಡಿ ಕಾಯ್ಸಿ ವಾಡ್ ಕಾಯ್ಸಿ ಕಪ್ ಎತ್ತ ಫುಲ್ ಐತಿ. ಆದ್ರೆ ಅವ್ರ ಟೀಮ್ ಸೋಲಕ್ಕೆ ಕೂತತಿ, ಅವ್ರಿಗೆ ಹರು ಇಲ್ಲ. ಆದ್ರೆ ನಮ್ಮ ಟೀಮಿನ ಬಗ್ಗೆ ಯೋಚನೆ ಮಾಡ್ತಾರ. ಬಡ್ರಿ ಆ ಉಸ್ಕುಳ ಮಕ್ಕಳು ಏನು ಹೇಳ್ತಾರೆ, ಈ ಕಡೆ ಆ ಕಡೆನಿಲ್ಲ ಈ ಕಡೆ ಇಲ್ಲ, ಗೆದ್ದೆ ತಿನ್ಬಾರ ಹಿಡಿಯಲ್ಲ ಅವ್ರು ಅದಾರ. ಬಟ್ ನಮ್ಮ ಟೀಮಿನ ಬಗ್ಗೆ ಮಾತಾಡ್ಬೇಕು, ನಾವಂದ್ರೆ ಫುಲ್ ಟ್ರೆಂಡಿಂಗ್ನಾಗ ಇರ್ಬೇಕು. ಇವತ್ತಿನ ಮ್ಯಾಚ್ ಏನಾಯ್ತಂತ ಕೇಸಿ ಮ್ಯಾಚ್ ನೋಡಂಬರ್ರಿ. ಏನಿಲ್ಲ, ಗುಜರಾತ್ ಅವ್ರು ಟಾಸ್ ಗೆದ್ದು ಕಾಯಿಸಿ ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ ಕಾಯಿಸಿ ನಮ್ಮ ಆರ್ ಸಿ ಬಿ ಯಪ್ಪ. ಯಾಕಪ್ಪ ಅಂದ್ರೆ ಮ್ಯಾಚ್ ನೋಡಿದ ಮೇಲೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗೋದ್ರಿ. ಯಾಕೆ ಮ್ಯಾಚ್ ಗೆಲ್ಬೇಕಾಯ್ತು. ಹಂಗ ನಮ್ಮ ಆರ್ ಸಿ ಬಿ ಹುಲಿಗಳು ಏನದಾವಲ್ರಿ, ಅವು 2 ಓಪನಿಂಗ್ ಬಂದು ಮೇನ್ ಏನಪ್ಪ ಅಂದ್ರೆ ಓಪನಿಂಗ್ ಸ್ಟಾರ್ಟಿಂಗ್ ಏನಾರ ಪವರ್ ಪ್ಲೇದಾಗ 2 ವಿಕೆಟ್ ಏನಾರ ಬಿಡ್ಲಿಕ್ಕಪ್ಪ ಅಂದ್ರೆ ನಾವು ದುಮ್ಸಿನ ಒಂದು 200 ರನ್ ನೋಡಿದ ಕಾಯಿಸಿ ಮ್ಯಾಚ್ ಕಡಿಮೆ ಮಾಡ್ತಿದ್ವಿ. ಆದ್ರೆ ಈಗ ಏನು ಒಂದು ವಿಕೆಟ್ ಧನ್ ವಿಕೆಟ್ ಹೋಗ್ಬಿಡುತ್ತೆ. ನಮ್ಮ ದೇವದತ್ ಪಡಿಕಲ್ ಏನಾಗೈತಿ, ಅದು ಹಾಫ್ ಸೆಂಚುರಿ ಒಂದಿನ ಮಾಡೋದು, ಅದು ಯಾವಾಗ ಒಂದು ನಾವು ನೆನಪಿಟ್ಗಾರ ಅಂತ ಹೇಳಿ ಒಂದು ಸೆಂಚುರಿಯನ್ನು ಹೊಡೆದಿತ್ತು. ಅದು ಮುಗ್ದಿಂದ ನಾವು ಆರ್ ಸಿ ಬಿ ಮ್ಯಾನೇಜ್ ಮಾಡ್ತವ್ರು ಫುಲ್ ಬ್ಯಾಟಿಂಗ್ ಕೊಡ್ತೀವಿ. ಆದ್ರೆ ದೇವದತ್ ಪಡಿಕಲ್ ಅವರು ಏನು ಆಡೋದಾಗಲ್ದು ಅವ್ರ ಕೈಲಾಸಿ. ಅವರು ಹೋದ್ರು, ವಿರಾಟ್ ಕೊಹ್ಲಿನೂ ಹೋದ್ರು, ಸಾಲ್ಟುನು ಹೋದ್ರು. ಈ ಕಡೆ ಲಿಯಮ್ ಲಿವಿಂಗ್ಸ್ಟೋನ್ ಅವರು ಬದ್ದಡಿಕೆ ಬಂದು ಒಂದು 50 ಮಾಡ್ಕೊಂಡ್ರು ಅಷ್ಟ. ಜಿತೇಶ್ ಶರ್ಮಾ ಅವರು ಕೂಡ ಅವರು ಅನಾಹುತ ಆಡಿದ್ರು, ಫಿನಿಷರ್ ಅವರು ಕೂಡ ತುಂಬಿಸಿದ್ರು. ಆದ್ರೆ ನಮ್ಮ ಫಿನಿಷರ್ ಅಂತ ಇರ್ಬೇಕಾದ್ರೆ ಟಿಮ್ ಡೇವಿಡ್ ಅವರು ಕೂಡ ಅನಾಹುತ ಅನ್ಕಸಿ ನಮ್ಮ 169 ರನ್ ಮುಟ್ಟಕ್ಕೆ ಅವರ ಮುಖ್ಯ ಕಾರಣ ರೀ. ಯಾಕಪ್ಪ ಅಂದ್ರೆ ಅವರ 4-6 ಹೊಡೆದ್ಕಾಸಿ ಏನೋ ಒಂದು ಟಾರ್ಗೆಟ್ ಕೊಟ್ಟಿವಪ್ಪ, ಚೇಂಜ್ ಮಾಡ್ಬೋದು ಅಂತೇಳಿ ಕಾಯಿಸಿ ಅವರು ಒಂದು ಟಾರ್ಗೆಟ್ ಕೊಟ್ಟು ಕಾಯಿಸಿ ಇವತ್ತಿನ ಮ್ಯಾಚ್ ಕಡಿಮೆ ಮಾಡಿದ್ವಿ. ಇವರು ಗುಜರಾತ್ ಅವ್ರು ಕೂಡ ಅನಾಹುತ ಆಡಿದ್ರು. ಸಿರಾಜ್ ಬಾಯಿ ನಮ್ಮ ಕಡೆ ಇದ್ದಾಗ ಬಾಲಿಂಗ್ ಹಾಕೋ ಅಂತಂದ್ರೆ ಬ್ಯಾಟ್ಸ್ಮನ್ ಕೂಡ ಹೊಡ್ಸ್ಕೊಂಡು 54-64 ಹೊಡ್ಸಿಂತಿತ್ತು. ಏನ ನೋಡ್ರಿ, ನಮ್ಮ ಆರ್ ಸಿ ಬಿ ಟೀಮ್ ಬಿಟ್ಟು ಹೋಗಿ ಕಾಯಿಸಿ ಬೇರೆ ಟೀಮ್ ಸೇರಿದಪ್ಪ ಅಂದ್ರೆ ಅಲ್ಲಿ ಏನು ಕಿತ್ತು ಗುಡ್ಡೆ ಆಗ್ತಾರ ಗೊತ್ತಿಲ್ಲ. ಒಟ್ಟು ನಮ್ಮ ಆರ್ ಸಿ ಬಿ ವಿರುದ್ಧನ ಹಾಡಿಬಿಡೋದು, ಬೇರೆ ಟೀಮ್ ವಿರುದ್ಧ ಅಂತ ಹಾಡ್ದಲ್ಲಿ ಉಸ್ಸುಳ ಮಕ್ಕಳು. ಒಟ್ಟು ನಮ್ಮ ಆರ್ ಸಿ ಬಿ ಟೀಮ್ ವಿರುದ್ಧನ ಹಾಡಿಬಿಡೋದು. ನಮ್ಮ ಸಿರಾಜ್ ಬಾಯಿ ಅಂತ ಅಲ್ರಿ, ಉಳಿದು ಯಾವ ಪ್ಲೇಯರ್ ಅಲ್ಲಿ ಮತ್ತೆ ರುತರ್ಫೋರ್ಡ್ ಇವತ್ತು ಬಂದಿದ್ದಲ್ರಿ ಫಿನಿಷರ್ ಅವ್ರು ತುಂಬಕ್ಕೆ, ಅವರು ಕೂಡ ನಮ್ಮ ಆರ್ ಸಿ ಬಿ ಇದ್ದರು. ಏನಿಲ್ಲ, ಇವತ್ತು ಆರ್ ಸಿ ಮ್ಯಾಚ್ ಸೋತತಿ, ಆದ್ರೆ ಸತ್ತಿಲ್ಲ. ಒಳ್ಳೆ ಕಮ್ ಬ್ಯಾಕ್ ಮಾಡ್ತೀವಿ, ಒಳ್ಳೆ ನಾವು ಮ್ಯಾಚ್ ಗೆಲ್ತೀವಿ. ನಮಸ್ಕಾರ.